ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮ ಚಾನಲ್ ಬಂದ್ಬಿಟ್ಟು ಕೋಟಿ. ಸೊ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಬೇಕಂದ್ರೆ ಸಂಪೂರ್ಣವಾಗಿ ಇದರಲ್ಲಿ ನಿಮಗೆ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿಯಾಗಿ ಹಣಕಾಸಿನ ಬಗ್ಗೆ ಮಾಹಿತಿ ಇರುತ್ತೆ. ಇನ್ನು ನನ್ನ ಬಗ್ಗೆ ತಿಳಿಸ್ಬೇಕಂದ್ರೆ ನಾನೊಂದು ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಒಂದು ಬ್ಯಾಂಕಿನ ಉದ್ಯೋಗಿ. ಅದೇ ರೀತಿಯಾಗಿ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸಿಕೊಡ್ತೇನೆ. ನಮ್ಮ ಕೋಟಿ ಚಾನಲ್ ಬಗ್ಗೆ ತಿಳಿಸುವುದೇನೆಂದರೆ, ಜನರಿಗೆ ಕೋಟಿ ಅಂದ ತಕ್ಷಣ ತಲೆಯಲ್ಲಿ ಬರೋದು ಕೋಟಿ ದುಡ್ಡು. ಕೋಟಿ ಚಾನಲಲ್ಲಿ ಚಿಕ್ಕ ಮೊತ್ತದ ಹಣದಿಂದ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀವಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಸಣ್ಣ ಸಣ್ಣ ಸ್ಕೀಮ್ಗಳು ಜನರಿಗೆ ಗೊತ್ತಿರಲ್ಲ. ಆ ಸ್ಕೀಮ್ಗಳಿಂದ ಹೇಗೆ ದುಡ್ಡನ್ನು ನಾವು ಉಳಿತಾಯ ಮಾಡಬೇಕು ಅಂತ ಪ್ರತಿಯೊಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀವಿ. ತುಂಬ ಜನ ಹೇಳ್ತಾರೆ ದುಡ್ಡನ್ನು ಹೇಗೆ ಮಾಡೋದು ಅಂತ. ನೀವು ಕೆಲವ್ರನ್ನ ಯಾರನ್ನಾದ್ರೂ ಕೇಳಿದಾಗ ಸುಮಾರು ಸಾರಿ ನೀವು ಕೇಳಿರ್ಬೋದು, 1 ರೂಪಾಯಿಂದ 100 ರೂಪಾಯಿ ಮಾಡೋದು ಕಷ್ಟ, 100 ರೂಪಾಯಿಂದ 1000 ರೂಪಾಯಿ ಮಾಡೋದು ಕಷ್ಟ, 1000 ರೂಪಾಯಿಂದ 1 ಲಕ್ಷ ಮಾಡೋದು ಇನ್ನೂ ಕಷ್ಟ, 1 ಲಕ್ಷದಿಂದ ಲಕ್ಷ ಮಾಡೋದು ತುಂಬ ಕಷ್ಟ. ಆದರೆ ಒಂದು ಸಾರಿ ನೀವು ಕೋಟಿ ಮಾಡಿದ್ರೆ ಕೋಟಿ ಮಾಡೋದು ತುಂಬ ಸರಳ. ಆದರೆ ಆ ಕೋಟಿ ಮಾಡೋದು ಹೇಗೆ, ದಾರಿಗಳು ಯಾವುವು ಅನ್ನೋದ್ರ ಬಗ್ಗೆ ಯಾರು ಮಾಹಿತಿ ಸಂಪೂರ್ಣವಾಗಿ ಕೊಡಲ್ಲ. ಆದರೆ ನಮಗೆ ತಿಳಿದಿರುವಷ್ಟು ಕೋಟಿಗೆ ಹೇಗೆ ದಾರಿ ಹುಡ್ಕೊಳ್ಳೋದು, ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ನಮ್ಮ ಪೂರ್ವಜರು ಹೇಳ್ತಾರೆ, ಹನಿ ಹನಿ ಸೇರಿದ್ರೇನೆ ಹಳ್ಳ, ಹಳ್ಳ ಹಳ್ಳ ಸೇರಿದ್ರೇನೆ ನದಿ, ನದಿಗಳು ಸೇರಿದ್ರೇನೆ ಸಮುದ್ರ ಅಂತ. ಅದೇ ರೀತಿ ಈಗಿನ ಜನ್ರೇಷನಲ್ಲಿ ಕೋಟಿ ಮಾಡೋಕ್ಕೂ ತುಂಬ ಅನುಕೂಲವಾದಂಥ ಮಾತದು. ಅದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಸ್ಕೀಮ್ಗಳಿಂದ ನಾವು ಹೇಗೆ ದುಡ್ಡನ್ನು ಉಳಿತಾಯ ಮಾಡ್ತೀವಿ, ಸಣ್ಣ ಪುಟ್ಟ ಸ್ಕೀಮ್ಗಳಿಂದ ಯಾವ ರೀತಿ ಹಣನ ಉಳಿತಾಯ ಮಾಡಬೇಕು ಅಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಉದಾಹರಣೆಗೆ SIP, RD ಅಥವಾ PPF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನಾ ಪ್ಲಾನ್ ಆಗ್ಬೋದು. ಸುಕನ್ಯಾ ಸಮೃದ್ಧಿ ಯೋಜನಾ ಪ್ಲಾನ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹೆಣ್ಮಗು ಹುಟ್ಟಿದ ತಕ್ಷಣ ಹೆಣ್ಮಗು ಹೆಸರಲ್ಲಿ ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಗಂಡು ಮಗು ಹುಟ್ಟಿದ ತಕ್ಷಣ ಪ್ಲಾನ್ ಯಾವುದಿದೆ ಅಂತ ಗೊತ್ತಿರಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಇದೇ ತಿಂಗಳಲ್ಲಿ 18ನೇ ತಾರೀಕು, ಅಂದರೆ 18ನೇ ತಾರೀಕು ಸೆಪ್ಟೆಂಬರ್ 2024 NPS ವಾತ್ಸಲ್ಯ ಯೋಜನಾ ಅಂತ ಪ್ಲಾನ್ ಬಿಟ್ಟಿದೆ. ಸೊ ಇದನ್ನ ಯಾವ ರೀತಿ ಓಪನ್ ಮಾಡಬೇಕು, ಇದು ಯಾವ ರೀತಿ ಸೇವಿಂಗ್ಸ್ ಆಗುತ್ತೆ, ಇದರಲ್ಲಿ ಹೇಗೆ ಉಳಿತಾಯ ಮಾಡಬೇಕು, ಗಂಡು ಮಕ್ಕಳ ಹೆಸರಲ್ಲಿ ಇದು ಹೇಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಬಂದು SIP ಪ್ರತಿಯೊಂದು ಹಂತವಾಗಿ ಹೇಗೆ ನಾವು ಸಣ್ಣ ಮಟ್ಟದ ಉಳಿತಾಯವನ್ನು ದೊಡ್ಡ ಮಟ್ಟಿಗೆ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೇನೆ. ಮುಂದಿನ ವಿಡಿಯೋ ಬರೋವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.